ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಮಾತನಾಡೋದು ಬಿಟ್ಟು ಬೆಳಗಾವಿಯಲ್ಲಿ ನಡೆದಿರ್ತಂತ ಅಧಿವೇಶನದಲ್ಲಿ ಈ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಬಿಟ್ಟು ಕೇವಲ ಒಂದು ಗಲಾಟೆ ಗದ್ದಲ ನಡುವೆ ಇವತ್ತಿನ ಕಡೆಯ ಒಂದು ಅಧಿವೇಶನ ಆಗಿತ್ತು. ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಅನ್ನೋ ಒಂದು ವಿಚಾರ ಬಂದಾಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡಿ ಮಾತನಾಡಿದ್ದಾರೆ ಅಂತ ಪ್ರತಿಭಟನೆ ಮಾಡತಕ್ಕಂತ ಅದನ್ನ ವಿರೋಧವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅದೇ ಬಿಜೆಪಿ ಪಕ್ಷದ MLC ಆಗಿರ್ತಕ್ಕಂಥ CT ರವಿ ಅವರು ಅದನ್ನ ಕಾಂಗ್ರೆಸ್ನವರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಅದನ್ನ ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಒಂದು ಪ್ರಕರಣ ಈಗ ಅವರನ್ನ ಅರೆಸ್ಟ್ ಮಾಡುವವರೆಗೂ ಬಂದು ನಿಂತಿದೆ. ಸ್ನೇಹಿತರೆ, ಪಕ್ಷಾತೀತವಾಗಿ ನೋಡ್ತಕ್ಕಂತಹ ಒಂದು ವಿಚಾರ. ಯಾಕಂತ ಕೇಳಿದ್ರೆ ರಾಜಕೀಯವಾಗಿ ಅಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಆ ಸದನದಲ್ಲಿ ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಇವ್ರ ಮ್ಯಾಗ ಅಪರಾಧ ಹೊರಿಸ್ಬೋದು, ಇವ್ರು ಅವ್ರ ಮ್ಯಾಗ ಅಪರಾಧ ಹೊರಿಸ್ಬೋದು. ಆದ್ರೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ವೈಯಕ್ತಿಕವಾಗಿ ಅವಳ ಚಾರಿತ್ರ್ಯ ವಧೆಯನ್ನ ಮಾಡ್ತಕ್ಕಂತಹ ವಿಷಯಗಳನ್ನ ಮಾತುಗಳನ್ನ ಪದ ಬಳಕೆಯನ್ನ ಮಾತನಾಡಬಾರ್ದು. ರಾಜಕೀಯವಾಗಿ ಹೆಣ್ಮಗಳಿಗೆ ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ಏನ್ ಬೇಕಾದ್ರೂ ಮಾತನಾಡ್ಬೋದಾಗಿತ್ತು. ಆದ್ರೆ CT ರವಿ ಅವರು ಒಂದೇ ಪದನ ಪದೇ ಹೇಳಿದ್ದಾರೆ. ಒಂದ್ ಸರಿ ಆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಏನೋ ಒಂದು ಬಾಯಿ ತಪ್ಪಿ ಬಂದಿದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದೇ ಒಂದು ಪದವನ್ನ ಪದೇ ನನ್ ಮೇಲೆ ಬಳಸಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತಿನ ಸದನವನ್ನ ಪೂರ್ತಿಯಾಗಿ ಹಾಳು ಮಾಡಿ ಕಡೆಗೂ ಅವರ ಮೇಲೆ 1 ಗಂಟೆಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡುವ ಮೂಲಕ ಹಿರೇಬಾಗೇವಾಡಿ ಪೊಲೀಸರು ಅವರನ್ನ ಬಂಧನ ಮಾಡಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದವರಾಗಿರ್ತಕ್ಕಂತಹ ಕೆಲವೊಂದಿಷ್ಟು, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನರು ಅವರನ್ನ CT ರವರನ್ನ ಅರೆಸ್ಟ್ ಮಾಡಿದಕ್ಕೆ ಸ್ವಲ್ಪ ಪ್ರತಿರೋಧವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಪದವನ್ನ ಪದೇ ಬಳಸೋದಿತ್ತಲ್ಲ, ಅದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡೋದು ಅಷ್ಟೊಂದು ಸರಿಯಲ್ಲ. ಯಾವುದೇ ಒಂದು ರೆಕಾರ್ಡಿಂಗ್ ಇಲ್ಲ, ಯಾವುದೇ ಒಂದು ವಿಡಿಯೋ ಇಲ್ಲ, ಆದ್ರೂ ನನ್ನ ಮೇಲೆ ಯಾಕೆ ಈ ರೀತಿ ನೀವು ಅಪರಾಧ ಹೊರಿಸ್ತೀರಿ ಅಂತ ಹೇಳಿ CT ರವರು ತಮ್ಮ ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಇರ್ತಕ್ಕಂತ ಇದ್ರ ಬಗ್ಗೆ ಸಾಕಷ್ಟು ಹಲವಾರು ಚರ್ಚೆಗಳು ನಡೀತಾವ. ಆದ್ರೆ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿ ಅವರ ಮೇಲೆ FIR ಅನ್ನು ದಾಖಲೆ ಮಾಡಿ ಈಗ ಹಿರೇಬಾಗೇವಾಡಿ ಪೊಲೀಸರು CT ರವಿ ಅವರನ್ನ ಬಂಧನ ಮಾಡ್ಯಾರ. ವಿಷಯ ಇದು ಇಲ್ಲಿಗೆ ನಿಂತಿಲ್ಲ. ಈ CT ರವಿ ಅವರ ಮೇಲೆ ಕೆಲವೊಂದಿಷ್ಟು ಆರೋಪಗಳಿದಾವೆ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಕಳೆದ ಒಂದು ಅಧಿವೇಶನದಲ್ಲಿ ಇರ್ಬೋದು ಅಥವಾ ಓದೋ ಅಧಿವೇಶನದಲ್ಲಿ ಏನೋ ಇರ್ಬೋದು, ಉಮಾಶ್ರೀ ಮೇಡಮ್ ಅವರಿಗೆ ನಿತ್ಯ ಸುಮಂಗ್ಲಿ ಅಂತ ಪದ ಬಳಕೆ ಮಾಡಿದ್ರು. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಿತ್ಯ ಸುಮಂಗ್ಲಿ ಅಂತ ಪದ ಬಳಕೆ ಮಾಡಿದ್ರು. ಹಾಗಾಗಿ ಈ ಒಂದು ಪದವನ್ನ ಬಳಕೆ ಮಾಡಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಂತೇಳಿ ಈಗ ನೀವೆಲ್ಲ ಸಾಮಾನ್ಯರೆಲ್ಲ ಮಾತನಾಡ್ಕೊಳ್ತಿದ್ದೀವಿ. ಆದ್ರೆ ಅವರ ಬೆಂಬಲಿಗರು ಆ ಒಂದು ಪದವನ್ನ ಬಳಕೆ ಮಾಡಿದ್ದಕ್ಕೆ CT ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಪೊಲೀಸರು ಅವರನ್ನ ತಡೆ ಹಿಡಿದು CT ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇಂತಹ ಒಂದು ಸೂಕ್ಷ್ಮ ವಿಚಾರಗಳು ಇವೆಲ್ಲ. ರಾಜಕೀಯವಾಗಿ ತಾವೇನಾದ್ರೂ ಮಾತಾಡ್ಕೊಳ್ಬಹುದು, ರಾಜಕೀಯವಾಗಿ ವಿರೋಧ ಮಾಡಬಹುದು. ಅಲ್ಲಿ ಇರ್ತಕ್ಕಂಥ ಎಲ್ರು ಕಳ್ರೆ, ಆ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಇರ್ತಕ್ಕಂಥ ಎಲ್ಲರೂ ಕಳ್ರೆ. ವಿರೋಧ ಪಕ್ಷದಿರ್ಬೋದು, ಆಡಳಿತ ಪಕ್ಷದವರು ಇರ್ಬೋದು, ಇವರೆಲ್ಲರೂ ಕಳ್ರೆ. ಆದ್ರೆ ಇಂತಹ ಒಂದು ವಿಚಾರಗಳನ್ನ, ಸೂಕ್ಷ್ಮವಾದ ವಿಚಾರಗಳು ಇವು, ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಈ ರೀತಿಯಾದಂತಹ ಒಂದು ವಿಚಾರಗಳು ಇನ್ಮೇಲೆ ನಡಿಬಾರದು. ಅಂತಹ ವಿಚಾರಗಳನ್ನ ಪದೇ ಅಕಸ್ಮಾತ್ ಬಾಯಿ ತಪ್ಪಿ ಬಂದ್ರು ಕೂಡ ದಯವಿಟ್ಟು ಅವ್ರನ್ನ ಕ್ಷಮೆ ಕೇಳಬೇಕಾಗುತ್ತೆ. ಹೆಣ್ಮಕ್ಳ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಮಾತನಾಡೋದು ಇದು ಯಾರಿಗೂ ಶೋಭೆ ತರುವುದಿಲ್ಲ. ಈಗ ಆರೋಪ ಮಾಡಲಾಗಿದೆ, FIR ಅನ್ನು ಮಾಡಲಾಗಿದೆ. ಪ್ರತ್ಯಾರೋಪ ಮಾಡೋದು ಇದ್ದದ್ದೇ. ಆದ್ರೆ ತನಿಖೆಗೆ ಸರಿಯಾಗಿ ಸಹಕರಿಸಿ ಅದು ಸುಳ್ಳು ಅಂತ ಅದನ್ನ ಆರೋಪ ತಳ್ಳಿ ಹಾಕಿ ಈಗ CT ರವಿ ಅವರು ಪ್ರೂವ್ ಮಾಡಬೇಕು ಅದು ಸುಳ್ಳು ಅನ್ನೋದು. ಆದ್ರೆ ಅವರ ಮುಖದಲ್ಲಿ ಇರ್ತಕ್ಕಂಥ ಹಾವಭಾವ ನೋಡಿದ್ರೆ ಅವರು ಅಂದಿರಬಹುದು ಏನೋ ಅಂತ ಈಗ ಜನಸಾಮಾನ್ಯರು ಮಾತನಾಡಕತ್ತಾರ. ಬಟ್ ಅದು ಸುಳ್ಳು ಆಗ್ಲಿ. CT ರವಿ ಅವರು ಒಳ್ಳೆ ರಾಜಕಾರಣಿ. ಅವರ ಪಕ್ಷ ಸಿದ್ಧಾಂತ ಅವೆಲ್ಲನ್ನ ಇಟ್ಕೊಂಡು ಹಿಂದುತ್ವ ಇವನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತಾರೆ, ಮಾಡ್ಲಿ. ಆದ್ರೆ ಹೆಣ್ಮಕ್ಳ ಬಗ್ಗೆ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನ ಮಾತನಾಡಬಾರ್ದು.
ಸಿ.ಟಿ. ರವಿ ಅವರು ವೈಯಕ್ತಿಕವಾಗಿ ಒಳ್ಳೆಯವರೇ, ಬಟ್ ಅದೇನೋ ಒಂದು ಕೇಡುಗಾಲಿಕೆ ಈ ರೀತಿ ಆಗಿರ್ಬೋದು. ಒಂದೇ ಪದನ ಪದೇ ಪದೇ ಬಳಸಿರೋದು ಇದೆಯಲ್ಲ, ಅದು ತಪ್ಪು ಅಂತ ಅನಿಸುತ್ತೆ. ಅವರ ಪಕ್ಷದವರಿಗೆ ಈ ವಿಷಯ ಗೊತ್ತಿದೆ, ಆದ್ರೆ ಅದನ್ನ ಸರಿಪಡಿಸ್ಬೇಕಲ್ಲ. ಸೊ ಏನೇ ಇರ್ಲಿ, ಸಿ.ಟಿ. ರವಿ ಅವರು ಈ ರೀತಿಯಾದಂತಹ ಪದಗಳನ್ನ ಬಳಸಿರಬಹುದು ಅನ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂತ ಕೇಳಿದ್ರೆ ಈ ಹಿಂದೆ ಉಮಾಶ್ರೀ ಮೇಡಮ್ ಅವರಿಗೆ ಆ ಒಂದು ಪದವನ್ನ ಬಳಸಿದ್ರು, ಈಗನು ಬಳಸಿರಬಹುದು ಅಂತ ಈಗ ಜನಸಾಮಾನ್ಯರು ಚರ್ಚೆ ಮಾಡಾಕತ್ತಾರ. ಸೊ ಓಕೆ ಏನೇ ಇರ್ಲಿ, ಆರೋಪವನ್ನ ಸುಳ್ಳು ಅಂತ ಸಾಬೀತ್ ಮಾಡಿ ಅಥವಾ ಅವರು ಪ್ರೂವ್ ಮಾಡತಕ್ಕಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅಥವಾ ವಿಡಿಯೋ, ಆಡಿಯೋ ಏನಾದ್ರೂ ಇದ್ರೆ ಸಬ್ಮಿಟ್ ಮಾಡಿ ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಇವರು ಕೂಡ ಸಿ.ಟಿ. ರವಿ ಅವರು ಅದು ಸುಳ್ಳು ಅಂತ ಪ್ರೂವ್ ಮಾಡಿ ಹೊರಗೆ ಬರ್ಬೇಕು. ಸ್ನೇಹಿತರೆ, ಈ ಸಿ.ಟಿ. ರವಿ ಅವರು ಅಂದಿದ್ದು ನಿಮಗೆ ಏನ್ ಅನಿಸ್ತು, ಸರಿಯೋ ತಪ್ಪು ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.